ನ್ಯಾಯ ಎಲ್ಲಿದೆ? ಭಾರತದಲ್ಲಿ ನ್ಯಾಯ ಎಲ್ಲಿದೆ? ನ್ಯಾಯ ಅಂತ ಅನ್ನೋದು ಉಳ್ಳವರ ಜೇಬಲ್ಲಿರುತ್ತೆ. ಹಣ ಕೊಟ್ಟು ಕೊಂಡ್ಕೋತಾರೆ. ನ್ಯಾಯ ದೇವತೆ ಅವಳು ಕಣ್ಪಟ್ಟಿ ಕಟ್ಕೊಂಡಿರ್ತಾಳೆ. ಯಾಕಂತಂದರೆ ಅನ್ಯಾಯ ನೋಡಬಾರ್ದು. ಈ ರೀತಿ ಸಿನಿಕಾದ ವಿಚಾರಗಳನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ಸಿನಿಮಾಗಳಲ್ಲಿ ಅದನ್ನೇ ತೋರಿಸ್ತಿರ್ತಾರೆ. ಬಡವರಿಗೆ ನ್ಯಾಯ ಎಲ್ಲಿದೆ? ಸಾಧ್ಯವೇ ಇಲ್ಲ. ನ್ಯಾಯ ಅನ್ನೋದು ಬರೀ ಉಳ್ಳವರ ಜೇಬಿನ ಸ್ವತ್ತದು. ಉಳ್ಳವರಿಗೆ ಯಾವತ್ತೂ ಶಿಕ್ಷೆ ಆಗೋದಿಲ್ಲ. ಅದರಲ್ಲೂ ಬಹಳ ಪ್ರಭಾವಿಗಳಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಯಾವ ಕಾರಣಕ್ಕೂ ಶಿಕ್ಷೆ ಆಗೋದಿಲ್ಲ ಅಂತ ಹೇಳಿ ಮಾತಾಡ್ತಿರ್ತೀವಲ್ಲ. ಆದರೆ ಅದೆಲ್ಲವನ್ನು ಸುಳ್ಳು ಮಾಡೋ ಹಾಗೆ, ಜನಸಾಮಾನ್ಯರಿಗೆ ಒಂದು ರೀತಿ ನ್ಯಾಯ ಸಿಗೋ ಹಾಗೆ, ನೊಂದವರಿಗೆ ನ್ಯಾಯ ಸಿಗೋ ಹಾಗೆ ಒಂದು ತೀರ್ಪು ಬಂದಿದೆ ಸ್ನೇಹಿತರೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರೋ ಹಾಗೆ ನಾನೀಗ ಮಾತಾಡ್ತಿರೋಂಥದ್ದು ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕ್ರಿಮಿನಲ್ ನ್ಯಾಯಾಲಯ ಹೊರಡಿಸಿರುವಂತಹ ಆದೇಶ. ಪ್ರಜ್ವಲ್ ರೇವಣ್ಣನ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಏಪ್ರಿಲ್ ತಿಂಗಳಲ್ಲಿ 2024 ಏಪ್ರಿಲ್ ತಿಂಗಳಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಸಂಚಲನ ಆಯಿತು. ಒಂದು ಬಹಳ ದೊಡ್ಡ ಸುದ್ದಿ ಸ್ಫೋಟ ಆಯಿತು. ಏನು ಅಂತಂದರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಹಲವು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿತ್ತದು. ಇನ್ನೇನು ಚುನಾವಣೆ ಹತ್ತಿರ ಆಗುವಂಥ ಸಂದರ್ಭಕ್ಕೆ ವಿಡಿಯೋಗಳು ಎಲ್ಲರ ಮೊಬೈಲ್ಗೂ ವೈರಲ್ ಆಗಿದ್ವು. ಹಾಸನ ಜಿಲ್ಲೆಯ ಅನೇಕ ಕಡೆ ಹಳ್ಳಿಗಳಲ್ಲಿ ಪೆನ್ ಡ್ರೈವ್ಗಳನ್ನು ತೊಗೊಂಡೋಗಿ ಮನೆಗಳ ಮುಂದೆ ಎರಚಲಾಗಿತ್ತು. ಈ ರೀತಿಯ ಪ್ರಕರಣ ನಡೆದಿತ್ತು ಸ್ನೇಹಿತರೆ. ಅದು ದೂರು ಕೂಡ ದಾಖಲಾಗಿತ್ತು. ಅದಕ್ಕೆ ತನಿಖಾ ಸಂಸ್ಥೆಗಳು ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ವು. ಈಗ ಬರೀ ಒಂದು ವರ್ಷ ಕೆಲವೇ ತಿಂಗಳುಗಳಲ್ಲಿ, ಸುಮಾರು ಒಂದು 15 ತಿಂಗಳುಗಳಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕ್ರಿಮಿನಲ್ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಗಣಪತಿ ಭಟ್ ಅವರು ಅದರ ನ್ಯಾಯಾಧೀಶರು. ಅದಕ್ಕೆ ನಾನು ಹೇಳಿ ಸ್ನೇಹಿತರೆ, ನಿಮಗೆ ನ್ಯಾಯ ಎಲ್ಲಿದೆ? ಬಡವರಿಗೆ ಸಿಗೋದಿಲ್ಲ. ಅದು ಉಳ್ಳವರ ಜೇಬಲ್ಲಿರುತ್ತೆ. ಅದರಲ್ಲೂ ಪ್ರಭಾವಿಗಳು ಅನ್ಯಾಯ ಮಾಡಿ ತಪ್ಪಿಸ್ಕೋತಾರೆ ಅಂತ ಮಾತಾಡ್ತಿರ್ತೀವಲ್ಲ, ಅದರಲ್ಲೂ ಸುಳ್ಳು ಅಂತ ಗೊತ್ತಾಗಿದೆ. ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ದಂಡ ವಿಧಿಸುವ ಮೂಲಕ ಭಾರತದಲ್ಲಿ ನ್ಯಾಯ ಇದೆ. ಅದು ಉಳ್ಳವರ ಪಕ್ಷಪಾತಿ ಅಲ್ಲ ಅನ್ನೋದನ್ನು ಈ ಪ್ರಕರಣ ಎತ್ತಿ ತೋರಿಸಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ವಿಚಾರದಿಂದ ನಾವು ಯಾಕೆ ಏನನ್ನು ಕಲಿಬೇಕು ಅಥವಾ ಬೇರೆಯವರು ಏನನ್ನು ಕಲಿಬೇಕು ಅಂತಂದರೆ, ಭಾರತದ ನ್ಯಾಯ ಸಂಹಿತೆಗೆ, ಭಾರತದ ಸಂವಿಧಾನಕ್ಕೆ ಬೆಲೆ ಕೊಡುವುದನ್ನು, ಗೌರವ ಕೊಡುವುದನ್ನು, ಭಾರತದ ಕಾನೂನಿಗೆ ತಲೆಬಾಗುವುದನ್ನು, ನಾನು ಏನು ಬೇಕಾದರೂ ಮಾಡಿ, ಯಾವ ಅಪರಾಧವನ್ನು ಬೇಕಾದರೂ ಮಾಡಿ, ಯಾವ ಅನಾಚಾರವನ್ನು ಬೇಕಾದರೂ ಮಾಡಿ ತಪ್ಪಿಸ್ಕೊಂಡು ಬಿಡ್ತೀನಿ, ನನ್ನನ್ನು ಕೇಳೋರು ಯಾರು? ನನ್ನ ಕೈಲಿದೆ ಕಾನೂನು, ಐ ಆಮ್ ಎ ಲಾ ಮೇಕರ್ ಅಂತ ಹೇಳಿ ಲಾ ಬ್ರೇಕ್ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಇದೊಂದು ತುಂಬ ದೊಡ್ಡ ಪಾಠ. ಅವರೆಲ್ಲರೂ ಪಾಠ ಕಲೀಲೇಬೇಕಾದಂಥದ್ದು. ಅಂಥ ಒಂದು ಒಳ್ಳೆಯ ತೀರ್ಪನ್ನು ನಮ್ಮ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರೋದು ಸ್ವಾಗತಾರ್ಹ. ನನಗೆ ಗೊತ್ತು ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದು ಮುಂದಕ್ಕೆ ಹೋಗುತ್ತೆ. ಅವರು ಮೇಲ್ಮನವಿ ಅಪೀಲ್ ಸಲ್ಲಿಸೋಕ್ಕೆ ಅವಕಾಶ ಇದೆ, ಅಪೀಲ್ ಸಲ್ಲಿಸ್ತಾರೆ, ಅಲ್ಲೊಂದಷ್ಟು ಸಮಯ ಹೋಗಬಹುದು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅಪೀಲ್ ಹೋದಾಗ ಅದೇ ಶಿಕ್ಷೆ ಕಾಯಮಾಗಿರೋದು ನಾವೆಲ್ಲರೂ ಗಮನಿಸಿದ್ದೀವಿ ಅನೇಕ ಪ್ರಕರಣಗಳಲ್ಲಿ. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪ್ರಬಲವಾದ ಸಾಕ್ಷಿಗಳು ಕೂಡ ಇದ್ದಾವೆ ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಇದರಿಂದ ತಪ್ಪಿಸ್ಕೊಂಡು ಈ ಶಿಕ್ಷೆಯಿಂದ ಹೊರಬರೋದು ಬಹಳ ಕಠಿಣ ಅಂತ ಅನ್ನೋದು ನನ್ನ ಅನಿಸಿಕೆ. ಅನೇಕ ನ್ಯಾಯದ ಬಗ್ಗೆ ತಿಳುವಳಿಕೆ ಇರೋರ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಬಹಳ ಮುಖ್ಯವಾಗಿ ಭಾರತದ ಕಾನೂನು, ಇಲ್ಲಿ ನ್ಯಾಯ ಸಂಹಿತೆಯನ್ನು ಗೌರವಿಸೋಣ ಅಂತ ಕೇಳ್ಕೊತಾ, ನಾವು ಆರಿಸುವ ಜನಪ್ರತಿನಿಧಿಗಳನ್ನು ಆರಿಸಬೇಕಾದ್ರೆ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ನಾವು ಪ್ರಾಮಾಣಿಕರಾಗಿರೋಣ. ನಾವು ಪ್ರಾಮಾಣಿಕರಾಗಿದ್ದು ಪ್ರಾಮಾಣಿಕರನ್ನು ಆರಿಸೋಣ. ಯಾವುದೋ ಸಣ್ಣ ಸಣ್ಣ ಹಣದ ಆಸೆಗೆ ಅಥವಾ ಇನ್ನೊಂದು ಯಾವುದೋ ಉಡುಗೊರೆಯ ಆಮಿಷಕ್ಕೆ ಅಥವಾ ಸಿಗುವ ಗುಂಡು ತುಂಡಿನ ಆಸೆಗೆ, ಸೀರೆ ಪಂಚೆ ಆಸೆಗೆ ನಮ್ಮ ಮತವನ್ನು, ಅಮೂಲ್ಯವಾದ ಮತವನ್ನು, ಈ ಭಾರತದ ಸಂವಿಧಾನ ನಮಗೆಲ್ಲರಿಗೂ ದಯಪಾಲಿಸಿರುವಂತಹ ಮತದಾನ ಅಂತನ್ನುವ ಅತ್ಯಮೂಲ್ಯವಾದ ಆಸ್ತಿಯನ್ನು, ಅತ್ಯಮೂಲ್ಯವಾದ ಹಕ್ಕು, ಗೌರವವನ್ನು ನಾವು ಕಳ್ಕೊಳ್ಳದೇ ಇರೋಣ, ಅದನ್ನು ಅವಮಾನಿಸದೇ ಇರೋಣ. ಈ ರೀತಿಯ ಕ್ರಿಮಿನಲ್ ಹಿನ್ನೆಲೆಯ ಜನ ಆರಿಸಿ ಬರದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಅದಕ್ಕೆ ಹೇಳೋದು ಮತದಾರ ಪ್ರಭು ಅಂತ ಹೇಳಿ ಅದನ್ನು ನಾವು ಮೆರೆಯೋಣ ಅಂತ ಕೇಳ್ತಾ, ಜೈ ಕಾನೂನು.